ಗ್ಯಾರಂಟಿಯ ಭಾರಗಳಿಂದ ಆರ್ಥಿಕವಾಗಿ ಕರ್ನಾಟಕ ತತ್ತರಿಸಿ ಹೋಗಿದೆಯಾ ಇಲ್ಲವಾ? ಈ ಪ್ರಶ್ನೆಯನ್ನು ನೀವು ಯಾರನ್ನು ಕೇಳುತ್ತೀರಿ ಎನ್ನುವುದರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಲಭ್ಯವಾಗುತ್ತೆ. ಈ ಗ್ಯಾರಂಟಿಗಳ ಪಿತಾಮಹರುಗಳನ್ನು ಕೇಳಿದರೆ ಎಂಥದ್ದು ಆಗಿಲ್ಲ, ಉದುರ್ತಾ ಇದೆ ದುಡ್ಡು, ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಪರದೇಶಕ್ಕೆ ಹೊಸ ಟೆಂಡರ್ ಕೊಟ್ಟಿದ್ದೀವಿ, ಗೋಣಿ ಚೀಲ ಕಳಿಸ್ಕೊಡಿ, ತುಂಬಿಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಸರಿಯಾಗಿ ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋ ಚಿಂತನೆ ಇರುವವರು, ರಾಜಕೀಯ ಬಿಟ್ಟಿರೋರನ್ನ ಕೇಳಿದ್ರೆ ಸರಿಯಾಗಿ ಹೊಡೆಸ್ಕೊತಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾರನ್ನು ಪ್ರಶ್ನೆ ಕೇಳ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಯಾರನ್ನು ಏನು ಪ್ರಶ್ನೆ ಕೇಳಿದ್ರು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಯಾಕಂದರೆ ಜನರ ಕೆಲಸ ಅಷ್ಟೇ, ಓಟ್ ಹಾಕದ ಮೇಲೆ ಬಾಯಿ ಮುಚ್ಕೊಂಡಿರಬೇಕು. ಆದರೆ ಅವರದೇ MLAಗಳು ಎತ್ತಿದಾಗ ಏನಾಗತ್ತೆ, ಪನಿಷ್ಮೆಂಟ್ ಏನಾಗತ್ತೆ ಅಂದರೆ ಹೀಗಾಗತ್ತೆ. ಒದ್ದಾಡುತ್ತಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಂತ ನಾವು ಅನ್ಕೋತಾ ಇದ್ದೀವಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಥವಾ ಕೆಲವರ ಪ್ರಕಾರದಲ್ಲಿ ಏನೂ ಇಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಆ್ಯಕ್ಚುಲಿ ನಾಳಿದ್ರಲ್ಲಿ ಒಂದು 5 ಲಕ್ಷ ಕೋಟಿ ಕೊಡ್ತಾರೆ ಅದಕ್ಕೆ ಬೇಕಾದ್ರೆ, ಆ ಥರ ಇದೆ ಪರಿಸ್ಥಿತಿ. ಶಾಸಕರಿಂದ ಈಗ ಆಕ್ಷೇಪ ಎದ್ದು ಬಂದಂಗಿದೆ. ಶಾಸಕರಿಂದ ಅಲ್ಲ, ಶಾಸಕರೊಬ್ಬರಿಂದ. ಅವರು ಮಾತಾಡಿದ್ದಾರೆ, ಉಳಿದವ್ರು ಬೇರೆ ಎಲ್ಲಿ ಮಾತಾಡ್ತಿದ್ದಾರೋ ಗೊತ್ತಿಲ್ಲ, ಅಥವಾ ಮಾತಾಡೇ ಇಲ್ವೋ. ಯೋಜನೆಗಳ ಬಗ್ಗೆ ವಿಜಯನಗರಕ್ಕೆ ಅನುದಾನ ಸಿಕ್ಕಿಲ್ಲ ಎಂಬ ಸಂಕಟವನ್ನು ಹೊರಹಾಕಿದ್ದ ಅಲ್ಲಿಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಕೆಲ ದಿನಗಳ ಹಿಂದೆ ಹೇಳಿದ್ರು. ಇವತ್ತು ಮತ್ತೆ ಅಳಲು ತೋಡ್ಕೊಂಡಿದ್ದಾರೆ. ಒಂದೆರಡು ಗ್ಯಾರಂಟಿಗಳನ್ನು ರದ್ದು ಮಾಡಬೇಕು, ಅನುದಾನ ಕೊಡೋಕ್ಕೆ ಸಹಕಾರಿಯಾಗತ್ತೆ. ಅಟ್ಲೀಸ್ಟ್ ಆ 2 ಗ್ಯಾರಂಟಿ ತೆಗೆದು ಒಂದಷ್ಟು ಬಡವ್ರಿಗೆ ಒಂದಷ್ಟು ಮನೆನಾರು ಕಟ್ಬೋದು, ರೋಡಾರು ಮಾಡ್ಬೋದು. ಇದು ಆಗಲ್ಲ ಇದು ಅಂತ ಎಲ್ಲೋ ಪ್ರೈವೇಟ್ಲಿ ಕೂತ್ಕೊಂಡು ಬೆಂಬಲಿಗರ ಜೊತೆ ಮಾತಾಡಿದ್ದಲ್ಲ, ಬಹಿರಂಗ ಸಭೆಯೊಂದರಲ್ಲಿ ಮಾತಾಡಿದ್ದಾರೆ. ಸರಿ, ಇದನ್ನು ಸಹಜವಾಗಿ ಮುಂದಿಟ್ಕೊಳ್ತು BJP ಅಥವಾ ಯಾರೇ ಆಗಲಿ, ಸಹಜ. ಮುಗಿಬಿದ್ರು ಸರ್ಕಾರದ ಮೇಲೆ. ಹೇಗೆ ನೋಡಿದ್ರ, ಕೇಳಿಲ್ವಲ್ಲ, ಈಗ ನೀವು ಕೊಡದೆ ಹೋಗಿ ಅನುದಾನ, ನಾವೆಲ್ಲ ಪ್ರತಿಭಟನೆಗೆ ರೆಡಿ ಅಂತ BJP JDS ಎಚ್ಚರಿಕೆ. ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಆ ಮುಜುಗರಕ್ಕೆ ಒಳಗಾಯಿತು. ಡ್ಯಾಮೇಜ್ ಕಂಟ್ರೋಲ್ನ ಸ್ಟಾರ್ಟ್ ಮಾಡ್ತು. ಅದೇನು ದೊಡ್ಡ ಕಷ್ಟ ಅಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಿ. ಶಾಸಕರನ್ನು ಕರೆದು ಮಾತಾಡ್ತೀನಿ ಅಂದರು CM. DCM ಶಿಸ್ತು ಕ್ರಮ ತೊಗೊಂಡ್ಬಿಡ್ತೀನಿ ಅಂತಂದರು. ಮತ್ತು ಕೈ ನಾಯಕರು ಗ್ಯಾರಂಟಿ ಪರ ಬ್ಯಾಟಿಂಗ್ ಬಿಸ್ಕೊಂಡು ಹೋದರು. ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅಂತಂದರು. ಈ ಮಧ್ಯಪ್ಪ ಅವರು ಶಾಸಕರು ಕೂಡ ಹೊಡೆದ್ರು ಒಂದು ಉಲ್ಟಾ. ಇನ್ನೇನು ಮಾಡ್ತಾರೆ ಅವ್ರು, ಉಲ್ಟಾ ಹೊಡಿದೆ. ಎಚ್ಚರಿಕೆ ಕ್ರಮ ಅವ್ರ ಕೈಲಿ ಏನಾಗತ್ತೆ, ಇನ್ನು ಬೇರೆ ದಾರಿ ಇಲ್ಲ ಅವ್ರ ಕೈಯಲ್ಲಿ. ಈಗ ಹೇಳಿದ್ದನ್ನು ಕೇಳಿ ಅದಕ್ಕೆ ಇಲ್ಲಲ್ಲಪ್ಪ, ನಾನು ಆ ರೀತಿ ಹೇಳಿಲ್ಲಪ್ಪ, ತಪ್ಪಾಗಿ ಅರ್ಥೈಸಲಾಗಿದೆ. ಇನ್ನೊಂದು ಸ್ವಲ್ಪ ನಾಳೆ ನಾಳಿದ್ರಲ್ಲಾದ್ರೆ ಈ ಮಾಧ್ಯಮದವ್ರು ಎಲ್ಲ ತಿರ್ಚ್ಬಿಟ್ರು. ಆ ವಿಡಿಯೋ ಇದೆಯಲ್ಲ, ಅದಕ್ಕೆ ಹಾಕ್ಬಿಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ, ತಿರ್ಚ್ಬಿಟ್ರು. ತಪ್ಪಾಗಿ ಅರ್ಥೈಸಿದ್ದಾರೆ ಯಾರು? ಜನ ಕೇಳಿಸ್ಕೊಂಡವರು ಅಥವಾ ಬರೆದ ಮಾಧ್ಯಮದವರು. ಯಾರೀಗ ವಿಲನ್ಗಳು ಯಾರು? ಕೇಳಿಸ್ಕೊಂಡವರು, ಮಾಧ್ಯಮದವರು. ಥ್ಯಾಂಕ್ ಯು. ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಎಲ್ಲ ಮಾಡಿದ್ರು ಕೂಡ ಇದನ್ನು ನಿಭಾಯಿಸಕ್ಕಾಗಲ್ಲ. ಅಂದ್ರೆ ಹಣಕಾಸನ್ನು ನಿಭಾಯಿಸುವ ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಬಹಳ ಸ್ಪಷ್ಟ. ಸರ್, ಗವಿಯಪ್ಪ ಅವರು ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್. ಗವಿಯಪ್ಪ ಮಾತಾಡ್ತೀನಿ. ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, no question of withdrawing. It will continue, further continue. No question, no MLA should speak on that. If that is the case, we are going to take a disciplinary action. ಇಟ್ ಇಸ್ ಬೀನ್ ಮಿಸ್ಇಂಟರಪ್ಟೆಡ್. ಅದೆಲ್ಲ ಇಲ್ಲೇ ಇಲ್ಲ ಇವಾಗ. ಯಾಕಂದ್ರೆ ಏನು, ಈ ಗ್ಯಾರಂಟಿಗಳಿಂದ ರೈತರಿಗೆ ಬಹಳಷ್ಟು, ಮತ್ತು ಕಾರ್ಮಿಕರಿಗೆ, ಬಡ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಭಾಳ ಸಹಾಯ ಆಗ್ತಾ ಇದೆ. ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಬೇಕು ಗ್ಯಾರಂಟಿಗಳನ್ನು. ಗಂಡಸರಿಗೆ ಬಸ್ ಪ್ರಯಾಣ ಈಗ 100 ಯೂನಿಟ್ ಇಂತೆಲ್ಲ ಮಾಡಿದ್ರೆ ಅದೆಲ್ಲ ಬೇಡ, 300 ಯೂನಿಟ್ ಮಾಡ್ಕೊಳ್ಳೋಣ. ಮಹಿಳೆಯರಿಗೆ ಮಾತ್ರ ಅಲ್ಲ, ಗಂಡಸರಿಗೂ ದುಡ್ಡು, ನೀರು ಫ್ರೀ ತಗೊಳ್ರ ತಕಡೆಗದ್ನಂತ ಬೇಡ. ಏನೀಗ ಸಿಕ್ಕಾಪಟ್ಟೆ ಹಾಲಿದೆ ಅಂತ ಸಿದ್ದರಾಮಯ್ಯನವ್ರು ಈಗ ಹೇಳಿದ್ರಲ್ಲ, ಖರ್ಚಾಗಬೇಕು ಅಂತ ರೀ
ಅದಕ್ಕೆ ಸ್ವಲ್ಪ 50 ಗ್ರಾಮ್ ಜಾಸ್ತಿ ಎಕ್ಸ್ಟ್ರಾ ಮಾಡಿದ್ದು ನಿಮಗೆ ಅಂತಿದ್ರಲ್ಲ ಈಗ. ಹಾಂ, ಹೌದು, ಈಗ 50 ಗ್ರಾಮ್ ಎಕ್ಸ್ಟ್ರಾ ಬದಲು 2 ಲೀಟ್ರ್ ಫ್ರೀ ಕೊಡೋದು ಫ್ರೀ ಆಗಿ ಜನಕ್ಕೆ ಹೆಲ್ಪ್ ಆಗಲ್ವಾ? 50 ಗ್ರಾಮ್ಗೂ ದುಡ್ಡು ಜಾಸ್ತಿ ಮಾಡಿದ್ರಲ್ಲ. ಬೇಡ, ಫ್ರೀ ಇನ್ಮೇಲೆ KMF ಫಾಲ್ ಫ್ರೀ ಅಂದ್ಬಿಡೋದಪ್ಪ. ಗ್ಯಾರಂಟಿ ಎಷ್ಟಿದೆ 6 ಅಂತ ಅಂದ್ಬಿಟ್ರೆ ಆಯ್ತಪ್ಪ. ಇದು ಒಂದು ಸ್ಕೀಮ್ ಅಂತ. ಬಟ್ ಗ್ಯಾರಂಟಿನೇ ಅಭಿವೃದ್ಧಿ ಅನ್ಕೊಂಡಿರೋ ಈ ಸರ್ಕಾರಕ್ಕೆ ಅವ್ರ ಶಾಸಕ MLA ತನ್ನ ಮನಸ್ಸಿನಲ್ಲಿರುವುದನ್ನು ಅವ್ರು ಹೇಳಿದ್ದಾರೆ. ಈ ಭಾವನೆ ಬಹುಶಃ ಹಲವು MLAಗಳಲ್ಲಿ ಇರಬಹುದು, ಅದು ತಪ್ಪಲ್ಲ. ಅದು ಈ MLAಗಳನ್ನು ಪರ್ಟಿಕ್ಯುಲರ್ಲಿ ರೂಲಿಂಗ್ ಪಾರ್ಟಿ ಅಂದರೆ ಆಡಳಿತ ಪಕ್ಷದವರನ್ನು DK ಶಿವಕುಮಾರ್ ಅಂತವರು ಬೆದರಿಸೋದು, ಹೆದರಿಸೋದು ಸುಲಭ ಮತ್ತು ಅವ್ರನ್ನ ಬಗ್ಗಿಸೋದು ಸುಲಭ. ಅವ್ರ ಬಾಯಿ ಮುಚ್ಚಿಸ್ಬೋದು ಅದನ್ನು, ಬಟ್ ಪ್ರಾಕ್ಟಿಕಲಿ ಮುಚ್ಚಲ್ಲ. ಗಾಯ ಆಗಿದೆ ಅಂತ ಯಾರಿಗೂ ಕಾಣಿಸ್ದೇ ಇರಲಿ ನಾನು ಆಫೀಸ್ಗೆ ಹೋದಾಗ ಅಂತ ಫುಲ್ ಆರಮ್ ಶರ್ಟ್ ಹಾಕ್ಕೊಂಡು ಹೋಗ್ಬೋದು. ಗಾಯ ಇರುತ್ತೆ, ಹೌದು, ಗಾಯ ಎಲ್ಲೋಗಲ್ಲ, ನಿಮ್ಮ ಕೊಲೀಗ್ಸಿಗೆ ಗೊತ್ತಾಗಲ್ಲ ಅಷ್ಟೇ ನಿನಗೆ ಗಾಯ ಆಗಿದೆ ಅಂತ. ಅದನ್ನ ಮರೆ ಮಾಚ್ಬೋದು. ಇದು ಅಷ್ಟೇ ಆಗತ್ತೆ ಲೆಕ್ಕಾಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಮುಚ್ಚಿಡಕ್ಕೆ ಪ್ರಯತ್ನ ಮಾಡಿಕೊಂಡ್ರೆ ಅದು ಅವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವುದರಿಂದ ಆಗಿರೋ ಅನಾಹುತಗಳು ಏನು ಅನ್ನೋ ಅರಿವು ಬಹು ಜನರಿಗಿದೆ. ಇಲ್ಲ ಅನ್ನೋ ಬಂಡತನದಲ್ಲಿ ನೀವಿರ್ಬೋದು. ಇದನ್ನು ನಿಭಾಯಿಸೋದು ಹೇಗೆ ಅಂತ ಹೇಳಿದ್ರಿ 3 ಭಾಗದಲ್ಲಿ. ಒಂದು 40% ಎಂಬ ಬೊಮ್ಮಾಯಿ ಸರ್ಕಾರದ ಮೇಲೆ ಇದ್ದಿದ್ದ ಆರೋಪನ ನಾವು ಹಾಗೆ ಕಿತ್ತು ಒಗೆದು ಆ 40% ಏನೋ ತೆಗೆದು ಇಲ್ಲ ಹಾಕಿ ಸತ್ಯ ಹರಿಶ್ಚಂದ್ರ ಸಂಸ್ಥಾನದ ಸ್ಥಾಪಕರ ರೀತಿ ನಾವು ವರ್ತನೆ ಮಾಡ್ತೀವಿ ಅಂತಿದ್ರಿ. ಅದು ಆಗಿಲ್ಲ, ಆಗೋದೂ ಇಲ್ಲ ಅಂತ ನಿಮ್ಗೆ ಅರಿವಿರಬೇಕಿತ್ತು. ಕಮಿಷನ್ ವ್ಯವಹಾರದ ರಾಜಕಾರಣದಲ್ಲಿ ಮತ್ತು ಹಣ ಹಾಕಿ ಹಣ ತೆಗೆಯಬೇಕಾದ, ಬೆಳೆ ತೆಕ್ಕೋಬೇಕಾದ ಇವತ್ತಿನ ದುಷ್ಟ ಎಲೆಕ್ಷನ್ ವ್ಯವಸ್ಥೆ ಮತ್ತು ರಾಜಕಾರಣದಲ್ಲಿ ಹೌ ಕ್ಯಾನ್ ಯು ಸ್ಟಾಪ್ ಆಲ್ ದಟ್? ಎಲ್ಲಿ ನಿಲ್ಲಿಸ್ತೀರಿ? ಯಾವನ ಕೈ ನಿಲ್ಸಕ್ಕಾಗತ್ತೆ? ಆಗಲ್ಲ ಅಂತ ಗೊತ್ತಿರಬೇಕಿತ್ತು. ಸೊ ದಟ್ 40% ಕ್ಲೈಮ್ ವಾಸ್ ಬೋಗಸ್. ಅಲ್ಲಿ ತೆಗೆದು ಇಲ್ಲಿ ಹಾಕ್ತೀವಿ ಅನ್ನೋದು ನಂಬರ್ 1. ನಂಬರ್ 2, ಮುಖ್ಯಮಂತ್ರಿಗಳೇನು ಹೇಳಿದ್ದು ಆಸ್ ಎ ಫೈನಾನ್ಸ್ ಮಿನಿಸ್ಟ್ರು, ರೆವಿನ್ಯೂ ಮೊಬಲೈಸೇಷನ್ ಮಾಡ್ಕೋತೀನಿ ನಾನು ಅಂತಂದರು. ಎಲ್ಲಿಂದ ಮೊಬಲೈಸ್ ಮಾಡ್ಕೋತಿದ್ದಾರೆ ಗೊತ್ತಿಲ್ಲ. ಯಾವ್ಯಾವ್ದು ಏರಿಸ್ಬೋದೋ ಏರಿಸಿದ್ರಿ. ಒಂದು ಮಣ ಏರಿಸ್ಕೊಂಬಂದ್ರಿ. 5 ರೂಪಾಯಿನ 6 ರೂಪಾಯಿಗೆ ಏರಿಸಿದ್ರೋ, 6 ರೂಪಾಯಿ 16 ರೂಪಾಯಿಗೆ ಏರಿಸಿದ್ರೋ, ಬಟ್ ಏರಿಸ್ಕೊಂಡು ಬಂದ್ರಿ. ಇನ್ನು ಜಾಗ ಸಿಗ್ತಾ ಇಲ್ಲ ನಿಮ್ಗೆ ಏರ್ಸಕ್ಕೀಗ. ಸಿಕ್ಕಿದ್ರು ಹೊಸದು ಹುಡುಕಬೇಕು. ಹುಡುಕಿದ್ರೆ ಜನ ತಿರುಗಿ ಬೀಳ್ತಾರೆ. 3ನೇದು, ಇರೋ ಟ್ಯಾಕ್ಸನ್ನೇ ಬೆಟರ್ ಕಲೆಕ್ಷನ್ ಮಾಡ್ತೀವಿ ಅಂತಂದ್ರಿ. ನಾನು ಆಗಲೂ ಹೇಳಿದೆ, ಭಾಳ ಟ್ಯಾಕ್ಸೇಷನ್ನಲ್ಲಿ ಕಲೆಕ್ಷನ್ಸಲ್ಲಿ ನಿಮ್ಗದು ಸ್ಯಾಚುರೇಷನ್ ಇದೆ. ಬಿಕಾಸ್ ಕರ್ನಾಟಕ ಇಸ್ ಎ ವೆರಿ ಗುಡ್ ಟ್ಯಾಕ್ಸ್ ಅಬೈಡಿಂಗ್ ಸ್ಟೇಟು. ಅಂದರೆ ತೆರಿಗೆಯನ್ನು ಕಟ್ಟುವ ಮನೋಸ್ಥಿತಿಯ ರಾಜ್ಯ. ಕೆಲವು ಉತ್ತರ ಭಾರತದ ರಾಜ್ಯಗಳಿವೆ, BJPಯವ್ರದ್ದು ಸೇರಿದಂತೆ. ಹೇಳ್ತೀನಿ, ಟ್ಯಾಕ್ಸನ್ನು ಕಟ್ಟದೇ ಇರೋದು ಹೇಗೆ ಅನ್ನೋ ಮನೋಸ್ಥಿತಿ ಇರುವ ರಾಜ್ಯಗಳವು. ನಮ್ಮ ರಾಜ್ಯ ಹಾಗಲ್ಲ. ಟ್ಯಾಕ್ಸ್ ಕಂಪ್ಲೈಯನ್ಸಲ್ಲಿ ಭಾಳ ಬೆಟರ್ ಇಮೇಜನ್ನು, ವರ್ಚಸ್ಸನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮ ಹತ್ರ ಭಾಳ ಜಾಗ ಇಲ್ಲ. ಇನ್ನು GST ರೈಸ್ ಆಗ್ತಾ ಇದ್ರೂ ಅದಕ್ಕೊಂದು ಲಿಮಿಟೇಷನ್ ಇದೆ ಅಂತ ನಾವು ಆಗಲೂ ಹೇಳ್ತಿದ್ವಿ, ಈಗಲೂ ಹೇಳ್ತೀನಿ ಬೇಕಾದ್ರೆ. ಹಾಗಾಗಿ ನಿಮ್ಮ ಹತ್ರ ಅಡಿಷನಲ್ ಟ್ಯಾಕ್ಸಸ್ಸು, ರೆವಿನ್ಯೂ ಮೊಬಲೈಸೇಷನ್ ಅಷ್ಟು ಸುಲಭ ಅಲ್ಲ. ನೀವು ಮಾಡ್ಕೊಂಡಿರೋ ಈ ಭಾರಕ್ಕೆ, ಇವರೇ ಮಾಡ್ಕೊಂಡಿರೋದು ಈ ಭಾರಕ್ಕೆ 4,000, 3,000, 5,000 ಕೋಟಿ ಆದರೆ ಆಗತ್ತೆ. 50,000, 55,000 ಕೋಟಿ ಮಾಡ್ಕೊಂಡ್ಬಿಟ್ಟಾಗ ದರ್ ಇಸ್ ನೋ ವೇ. ಇದಕ್ಕೆ ತಕ್ಕಂತೆ ನಿಮ್ಮ ಪ್ಲಾನ್ ಎಕ್ಸ್ಪೆಂಡಿಚರ್ ಏನಿದೆ, ಸ್ಟೇಟ್ ಎಕ್ಸ್ಪೆಂಡಿಚರ್ ಏನಿದೆ ನಿಮ್ಮದು, ಅದು ರೈಸ್ ಆಗಿದೆ. ನೀವು ಅದನ್ನು ಇಳಿಸೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ, ಇಳಿಸೋಕ್ಕಾಗೋದೂ ಇಲ್ಲ ನಿಮ್ಮ ಕೈಯಲ್ಲಿ. ಮಾತೆತ್ತಿದ್ರೆ ಇನ್ನು 26,000 ಉದ್ಯೋಗ ನೇಮಕಾತಿ, 86,000 ಅಂತೀರಿ, ಅದರಲ್ಲೂ ತಗಲಾಕೊಂಡಿದ್ದೀರಿ ಕೂತ್ಕೊಂಡು. ಇನ್ನೂ ಪ್ರಣಾಳಿಕೆಯಲ್ಲಿ ಭಾಳ ಬಾಕಿ ಇದೆ ನಿಮ್ಮದು. 5 ಗ್ಯಾರಂಟಿಯ ಪ್ರಣಾಳಿಕೆ ಅಲ್ಲ ಅದು, ಆರಂಭ ಅಷ್ಟೇ. ಅದು ಆರಂಭ. 5 ಇನ್ನೂ ಭಾಳ ಪ್ರಣಾಳಿಕೆಯಲ್ಲಿ ಬಾಕಿ ಇದೆ ಹಂಗಾರೀಗ. 1.5 ವರ್ಷ ಕಳೀತು. ಹಾಗಾಗಿ ದೇರ್ ಇಸ್ ಎ ಟ್ರಮೆಂಡಸ್ ಪ್ರೆಷರ್ ಇದೆ. ಗವಿಯಪ್ಪ ಬಾಯಿ ಮುಚ್ಚಿಸ್ಬೋದು, ಆದರೆ ಆರ್ಥಿಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ, ರಾಜಕಾರಣದಲ್ಲಿ ಆಸಕ್ತಿ ಇಲ್ಲದ ನನ್ನಂಥವ್ರಿಗೆ ಮಾತಾಡೋಕ್ಕಲ್ಲ ಹೇಳ್ತಿರೋದು, ನಿಜವಾದ ನೈಜ ರಾಜಕಾರಣದ ನಮ್ಗೆ ಆಸಕ್ತಿ ಇಲ್ಲದೆ ಇದ್ದವ್ರಿಗೆ ನಮಗೆ ಗೊತ್ತಿದೆ ಎಲ್ಲಿ ತಗಲಾಕೊಂಡಿದ್ದೀರಿ ನೀವೀಗ ಅಂತ. ಇದು ಭೀಕರ ಸ್ಥಿತಿಗೆ ಹೋಗ್ತಾ ಇದ್ದೀರಿ. ಅನ್ಲೆಸ್ ಮಿರಾಕಲ್ ಯಾವ್ದಾರು ಆಗಿ ನಿಮ್ಮನ್ನು ಯಾವ್ದಾರು ಕಾಪಾಡಿದ್ರೆ. ಇಲ್ಲದೇ ಇದ್ರೆ ನೀವು ಭೀಕರ ಸ್ಥಿತಿಗೆ ಹೋಗ್ತೀರಿ, ಅನುಮಾನನೇ ಇಟ್ಕೋಬೇಡಿ. ಮತ್ತೆ ನಾಳೆ ಅನ್ಬೋದು, ಯಾವನ್ರಿ ಅವ್ನು ಹೇಳೋನು ಭೀಕರ ಸ್ಥಿತಿ, ಬರ್ರಿ ನಮ್ಮನೆ ಬ್ಯಾಕಲ್ಲಿ ನೋಡ್ರಿ ಇಲ್ಲಿ ಅಂತ. ಅಲ್ಲ ನೋಡ್ರಿ, ಸೂಟ್ ಕೇಸ್ಗಳು ಜೋಡಿಸಿದೀವಲ್ಲ, ಎಲ್ಲ ಟರ್ನ್ ಟ್ರೆಜರಿನಲ್ಲಿ ಜಾಗ ಇಲ್ಲ, ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಈಗ ಅನ್ನೋ ಲೆವೆಲಾಗಿದ್ದೀರಿ. ಎಲ್ಲ ಏನು ಕ್ಯಾಶ್ ಇಟ್ಕೋಬೇಕಾಗಿಲ್ಲ ಬಿಡಿ, ಎಲೆಕ್ಟ್ರಾನಿಕ್ ಎಲ್ಲ. ಹಾಗಾಗಿ ದೇರ್ ಇಸ್ ಎ ಟ್ರಮೆಂಡಸ್ ಪ್ರಾಬ್ಲಮ್. ಅಂದರೆ ಅರ್ಥ ಏನು?
ಗ್ಯಾರಂಟಿ ಹೋಗತ್ತಾ? ಹೋಗಲ್ಲ, ಮತ್ತೆ ಹೇಗೆ ಹೋಗಕ್ಕಾಗಲ್ಲ. ದಾಟ್ ಇಸ್ ದಿ ಪ್ರಾಬ್ಲಮ್. ಇದು ಬಾಣಲೆಯಿಂದ ಬೆಂಕಿಗೆ, ಬೆಂಕಿಯಿಂದ ಬಾಂಡ್ಲೆಗೆ ಬಿದ್ದಂಗೆ ನಿಮ್ಮ ಪರಿಸ್ಥಿತಿ ಈಗ. ಹೋಗಕ್ಕಾಗಲ್ಲ. ಅದು ಹೋದ್ರೆ ವಚನ ಭ್ರಷ್ಟರಾಗ್ತೀರಿ, ಹಿಂದಕ್ಕೆ ತಗೊಂಡ್ರೆ ಮಾನ ಮರ್ಯಾದೆ ಕಳ್ಕತ್ತೀರಿ, ರಾಜ್ಯದಲ್ಲಿ ಹಾಳಾಗೋಗ್ಲಿ ನಿಮ್ಮ ಮಾನ ಮರ್ಯಾದೆ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಲೇವಡಿ ಮಾಡಿ ಬಿಸಾಕ್ಬಿಡ್ತಾರೆ ನಿಮ್ಮನ್ನೆಲ್ಲ. ಹೆಂಗೆ ಹೇಳಿದ್ದೇನಾಯ್ತು? ಅದರಲ್ಲೂ ಆ ಪಾರ್ಟಿ ಇದಾರಲ್ಲ, ಡೆಲ್ಲಿ ಪಾರ್ಟಿ, ಎಸ್ ಮೇ ಕ್ಯಾ ಬೋಲಾ ಕರ್ನಾಟಕ ಮೇ ಕ್ಯಾ ಹೋ ರಹಾ ಹೈ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಪಾರ್ಟಿ. ಹೌದು, ಅವ್ರು ಕಾಯ್ತಿದ್ದಾರೆ ನೀವು ಮುಗ್ಗರ್ಸ್ಕೊಂಡು ಬಿದ್ದುಗಳಿ ಸರಿಯಾಗಿ ಮಕಾಡೆ ಅಂತ. ಅವಕಾಶ ಕಾಯ್ತಿದೆ. ಈ ಗ್ಯಾರಂಟಿ ವಿಚಾರದಲ್ಲಿ. ಹಾಗಾಗಿ ನ್ಯಾಷನಲಿ ಇಟ್ ಈಸ್ ಎ ಶೇಮ್ ಫಾರ್ ಕಾಂಗ್ರೆಸ್. ನೀವು ಹಿಂದಕ್ಕೆ ಹೋಗ್ಬಿಟ್ರೆ ಹೋಗೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ರು ಹೋಗೋಕ್ಕಾಗಲ್ಲ, ಕೊಡೋದು ಸುಲಭ. ಸೊ ಏನಿದೆ ದಾರಿ? ವೆರಿ ಟಫ್ ಪಾತ್ ಇದೆ ನಿಮಗೆ. ಪಾತ್ ಇರೋದೇನು? ಐ ನೋ 100% ನೀವು ಅಡಿಷನಲ್ ಅಮೌಂಟ್, ದುಡ್ಡನ್ನು, ರಿಸೋರ್ಸಸ್ಸನ್ನು, ಅಂದರೆ ದುಡ್ಡನ್ನು ಎತ್ತಕ್ಕೆ ಸಾಲಕ್ಕೆ ಮಾರ್ಗಕ್ಕೆ ಹೋಗ್ತೀರಿ, ಗ್ಯಾರಂಟಿ ಹೋಗ್ತೀರಿ, ಬರ್ಕೊಟ್ಟಿದ್ದೀನಿ ನಾನು. ಅದನ್ನು ಡಿಫೆಂಡ್ ಮಾಡ್ತೀರಿ. BJP ಅವರು ಎಷ್ಟು ಮಾಡಿದ್ರು ಗೊತ್ತಾ? ಇಷ್ಟು ಮಾಡಿದ್ರು. ನಾವು ಎಷ್ಟು ಮಾಡಿದ್ದೀವಿ ಗೊತ್ತಾ? ಇಷ್ಟು ಅಂತೀರಿ. ಗೊತ್ತಿದೆ ಅದಕ್ಕೂ ಒಂದು ಡಿಫೆನ್ಸ್ ಇದೆ ನಿಮ್ಮ ಹತ್ರ ಅಂತ. ಸೊ ಸಾಲದ ಮಾರ್ಗಕ್ಕೆ ಹೋಗ್ತೀರಿ. ಹೋಗಿದ್ರಿಂದ ತಪ್ಪಿಸ್ಕೋತೀರಾ? ಇಲ್ಲ. ಬಿಕಾಸ್ ಸಾಲ ಮರುಪಾವತಿ ಮತ್ತು ಬಡ್ಡಿ ಮತ್ತೆ ತಗೊಳಕತ್ತೀರಿ. ನೋಡ್ತಾ ಇರಿ, ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಇರಿ, ಅನುಭವಿಸ್ತೀರಿ ಹೆಂಗೆ ಅನ್ನೋದನ್ನು. ಆದರೆ ರಾಜಕೀಯವಾಗಿ ನಿಮ್ಮ ಕೈಲಿ ಅದನ್ನು ವಿಡ್ರಾ ಮಾಡೋಕ್ಕೆ ಆಗಲ್ಲ. ಸೊ ಹೊಸ ಟ್ಯಾಕ್ಸ್ ಯಾವ್ದಾರು ಹಾಕ್ಬೋದಾ? ಓನ್ಲಿ DK ಶಿವಕುಮಾರ್ ಕ್ಯಾನ್ ಥಿಂಕ್ ಅದರಲ್ಲಿ. ಹೌದು, ಅವರೊಬ್ಬರಿಗೆ ಶಕ್ತಿ ಇರೋದು, ಯಾರಿಗೂ ಇಲ್ಲ ಈ ದೇಶದಲ್ಲಿ. ಈಗ ಹಾಕ್ಬಿಟ್ಟು ಇದೆಲ್ಲ ಕೊಡಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಜನ ಕೊಡಬೇಕು, ಬೇಕು ಅಂದರೆ ಕೊಡ್ಬೇಕು ರೀ ಅಂತ ಅನ್ಬೋದು. ಅವರೊಬ್ಬರಿಗೆ ಆ ಶಕ್ತಿ ಇರೋದು. ಹುಡುಕಿ ಯಾವುದಿದೆ ನೋಡೋಣ. ಹಾಂ, ಅನುಭವಿಸ್ಬೇಕು. ನಾನು ಈಗಲೂ ನಾವು ಆರಂಭದಲ್ಲಿ ಹೇಳಿದಾಗಲೇ ಎಚ್ಚರಿಕೆ ಮಾಡಿಕೊಂಡಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಇದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ತಪ್ಪು ಎನ್ನಲು ಆಗಲ್ಲ. ಯಾಕೆ ಅಂದರೆ ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ವಿವಿಧ ರೂಪ ಮೊಖವಾಡಗಳಲ್ಲಿ ಈ ರೀತಿಯ ನೆರವುಗಳನ್ನು ಸ್ಥಾಪಿತ ಸರ್ಕಾರಗಳು ಇಲ್ಲದವರಿಗೆ ಕೊಡ್ತಾರೆ. ಕೊಡ್ತಾರೆ. ಆದರೆ ಅದಕ್ಕೊಂದು ಶಿಸ್ತು ಬೇಕು. ಮೈದಾನದಲ್ಲಿ ದನ ಬಿಟ್ಬಿಟ್ಟು ಮೇಯ್ಕೋ ಅನ್ನೋ ಥರ ಅಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದೆ ಮುಂದಕ್ಕೆ ಹೋಗ್ತಿದ್ದೀರಿ. ನಿಮ್ಮಿಷ್ಟ, ಅನುಭವಿಸ್ಬೇಕು, ಅನುಭವಿಸೋಣ. ಎಸ್, ಇಷ್ಟಕ್ಕೂ ಈ 5 ಗ್ಯಾರಂಟಿಗಳಿಗೆ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಅನ್ನೋ ಡೀಟೇಲ್ಸ್ ನೋಡ್ಬಿಡೋಣ. ಇದು ಇಷ್ಟು ಖರ್ಚಾಗಿದೆ ಬೇರೆ, ಆಗದೆ ಕೊಡದೇ ಇರೋ ಬಾಕಿ ಇದೆ ಇದರಲ್ಲಿ. ಅದನ್ನ ಇಟ್ಕೊಳ್ಳಿ, ಖರ್ಚು ಬರೀ ತೋರಿಸ್ಬೇಡಿ, ಆದರೂ ಖರ್ಚು ತಗೊಳ್ಳಿ. ಗೃಹಲಕ್ಷ್ಮಿಗೆ ಇವ್ರು ಹೇಳೋದು 31,200 ಕೋಟಿ, 1.30 ಕೋಟಿ ಫಲಾನುಭವಿಗಳು ಅಂತ ಹೇಳ್ತಿದ್ದಾರೆ. ಹೌ ಡಸ್ ಗೃಹಲಕ್ಷ್ಮಿ ಆಪರೇಟ್? ನಾನು ಅವತ್ತೇ ಹೇಳಿದೆ, ಮನೆಯಲ್ಲಿ ಕಾಫಿ ಪುಡಿ ಇಲ್ಲ ಮಹಾತಾಯಿ ಕೈಯಲ್ಲಿ. ಗಂಡ ಒಳಕ್ಕೆ ಬಂದವ್ರಿಗೆ ಫುಲ್ ಮಹಾರಾಜನ್ ಟೈಪ್ ಕೂತ್ಕೊಂಡು ಹಾಲಲ್ಲಿ ಸ್ವಲ್ಪ ಕಾಫಿ ಕೊಡು ಅಂದ್ಬಿಡ್ತಾನೆ ಹೆಂಡ್ತಿಗೆ. ಅವ್ರಿಗೆ ಗೊತ್ತು ಸಮಸ್ಯೆ. ಒಳಗೆ ಮೇಡಮ್ಗೆ ಗೊತ್ತು ಕಾಫಿ ಪುಡಿ ಇಲ್ಲ ಅಂತ. ಮೇಡಮ್ಗೆ ಗೊತ್ತು, ಸಾಹೇಬಂಗೆ ಏನು ಗೊತ್ತು? ಇಲ್ಲಿ DK ಶಿವಕುಮಾರ್ ಅವ್ರು ಇದ್ದಂಗೆ ಸಾಹೇಬರು ಎಲ್ಲ ಇದೆ, ದುಡ್ಡಿದೆ, ಗ್ಯಾರಂಟಿ ಅಂದ್ಬಿಡ್ತಾರೆ. ಅಲ್ಲಿ ಗೊತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವನಿಗೆ ಬೋರ್ಡದಲ್ಲಿ ಖಾಲಿ ಹೊಡಿತಾ ಇದೆ ಟಳ 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 ಅಂತ. ಹಂಗೆ ಇದು ಕಾಫಿ ಪುಡಿ ಕತೆ. ಆ ಮೇಡಮ್ ಏನು ಮಾಡ್ತಾರೆ ಪಾಪ, ಗಂಡನ ಮುಂದೆ ಅವಮಾನ ಆಗ್ಬಿಡುತ್ತೆ. ಗಟ್ಟಿ ಹೆಂಗ್ಸಾದ್ರೆ ಯಾವನು ಹೇಳೋದು ನಿಮ್ಗೆ ಕಾಫಿ ಕರ್ಕೊಂಬಂತ ಹೇಳಿದ್ನಾ ಅಂತ ಜಗಳ ಆಡ್ಬೋದು. ಆಡಲ್ದೇ ಹೆಂಗ್ಸಾದ್ರೆ, ಮರ್ಯಾದೆ ಉಳಿಸ್ಬೇಕಾದ ಹೆಂಗ್ಸಾದ್ರೆ ಪಕ್ಕದ ಮನೇಲಿ ಅಡ್ಜಸ್ಟ್ ಮಾಡ್ತಾರೆ. ಪಕ್ಕದ ಮನೆಗೆ ಹೋಗೋಣ ಅಂದರೆ ಅಲ್ಲಿ 3 ದಿನದ ಹಿಂದೆ ತಂದು ಆಗೋಗಿದೆ ಒಂದು ಕಪ್ ಕಾಫಿ ಪುಡಿನ. ಈಗ ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋದು, ಡಬಲ್ ಕಪ್ ಸೈಜಲ್ಲಿ ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಆ ಕಪ್ಪಲ್ಲಿ ಅವ್ರು ತಗೊಂಬಂದು ಒಂದು ಕಪ್ಪನ್ನು ಇಲ್ಲಿ ಯೂಸ್ ಮಾಡಿ ಒಂದು ಪಕ್ಕದ ಮನೆಯವ್ರಿಗೆ ಕೊಟ್ಬಿಡೋದು. ನೆಕ್ಸ್ಟ್ ಹೋಗೋದಕ್ಕೆ ಇಟ್ಕೊಳ್ಳೋಕ್ಕೆ. ಆ ರೊಟೇಷನ್ ವ್ಯವಹಾರದಲ್ಲಿ ಇದ್ದೀರಿ ನೀವು ಗೃಹಲಕ್ಷ್ಮಿ ಮತ್ತು ಇದರ ಶಕ್ತಿನಲ್ಲಿ, ಗ್ಯಾರಂಟಿನಲ್ಲಿ. ಹಾಗಾಗಿ ಇಟ್ಸ್ ನಾಟ್ ಆ್ಯಕ್ಚುಯಲ್ ಮಂತ್ ಆನ್ ಮಂತ್ ಎಕ್ಸ್ಪೆಂಡಿಚರ್ಸ್ ಅಲ್ಲ, ಟೋಟಲ್ ಅದು. ಅನ್ನಭಾಗ್ಯ 4,500 ಕೋಟಿ, ಫಲಾನುಭವಿಗಳು 2,500. ಸೇಮ್ ಪ್ರಾಬ್ಲಮ್. ಅನ್ನಭಾಗ್ಯದ್ದು ದುಡ್ಡು ಹೋಗ್ತಾ ಇಲ್ಲ 5 kgದು. ಸುಮ್ಮನೆ ಬಿಡ್ತಾ ಇರ್ತೀರಿ. 10 kg ಅಕ್ಕಿ ಅಂದ್ಬಿಡೋದು. ಎಲ್ಲಿ, ವೇರ್ ಇಲ್ಲ, ಕಾಸು ಹೋಗ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಹೋಗೋ ಥರ ನಿಮ್ಮ ಹತ್ರ ದುಡ್ಡು ಇದ್ದಿದ್ದರೆ ಹೋಗ್ಬೇಕಲ್ಲ. ಇದುವೇ ಯಾಕೆ ಸರ್ಕಾರಿ ನೌಕರರು ಯಾಕೆ ಬಾಕಿ ಉಳಿಯಲ್ಲ?
ದುಡ್ಡಿದ್ದಿದ್ರೆ ಹೋಗ್ಬೇಕಿತ್ತಲ್ಲ ಇದು. ಇಲ್ಲ, ರೊಟೇಷನ್ ವ್ಯವಹಾರದಲ್ಲಿ ಇಳಿದಿದ್ದೀರಿ ಈಗ. ಇನ್ನು ಗೃಹಜ್ಯೋತಿ 5,460 ಕೋಟಿ, ಅದು ಒಂದಷ್ಟು ತೋರಿಸ್ತಾರೆ. ಗ್ಯಾರಂಟಿ ಬಸ್ಸು 2,468 ಕೋಟಿ. ಈ ವೇಳೆಗೆ 2,400 ಅಲ್ಲ, ಅದು ಜಾಸ್ತಿ ಇದೆ ನನ್ನ ಪ್ರಕಾರ. ಇಟ್ಸ್ ಮೋರ್ ದ್ಯಾನ್ 2,500 crores. ಅದು ಗ್ಯಾರಂಟಿ ಬರ್ಕೊಡ್ತೀನಿ ನಾನು ಬೇಕಾರೆ. ಇದು ನನ್ನ ಗ್ಯಾರಂಟಿ ಬೇಕಾರೆ ಬರ್ಕೊಡ್ತೀನಿ ನಿಮಗೆ. ಇಲ್ಲ, ಅದು ಜಾಸ್ತಿ ಇದೆ. ಯುವ ನಿಧಿ ಒಂದು 1,350 ಕೋಟಿ ಅಂತಾರೆ. ಅದು ಏರ್ಪೇರ್ ಆಗ್ತಾ ಇರ್ಬೋದು, ಗೊತ್ತಿಲ್ಲ ನನಗದು. ಟೋಟಲಿ 44,000 ಅಂತಾರೆ. ನೋ, ನನ್ನ ಕ್ಯಾಲ್ಕುಲೇಷನ್ ಅದು 50-55 ಸಾವಿರ ಕೋಟಿಲಿ ಇದೆ. ಅದೆಲ್ಲೋ ಅದು ಇದೆ ಅಲ್ಲಿ. ಹಾಗಾಗಿ ಈ ಪರಿಪ್ರಮಾಣದ ಅಡಿಷನಲ್ ಹಣನ ತರೋದು ಎಲ್ಲಿಂದ? ಹೇಗೆ ಬ್ಯಾಲೆನ್ಸ್ ಮಾಡೋದು? ಕೇಂದ್ರದವ್ರು ಕೊಡ್ಬೇಕ್ರಿ. ಅವ್ರು 5 kg ಅಂದ್ಬಿಟ್ರೆ ಆಗೋಯ್ತು ಕತೆ. ಡಮಾರ್ ಹಾಂ, ಕೇಂದ್ರದವ್ರಿಗೆ ಮೋದಿ ಕೊಡ್ಬೇಕು ಅಂದ್ಬಿಡೋದು. ಇದು ನಮ್ಮ ತೆರಿಗೆ ಕೊಡ್ತಾ ಇಲ್ಲ ಅಂದ್ಬಿಡೋದು. ನಮ್ಮ ತೆರಿಗೆ ನಮ್ಮ ಎಷ್ಟು ದಿನ ಹೇಳ್ಕೊಂಡು ಹೋಗ್ತೀರಿ ಅದನ್ನ? ಜನ ಎಲ್ಲಿವರೆಗೂ ಕೇಳ್ತಾರೆ ನೋಡೋಣ. ಇನ್ನು ಉಪಚುನಾವಣೆ ಬೆನ್ನಲ್ಲೇ ಸಂಪುಟ ಸರ್ಜರಿ ಚರ್ಚೆ ಕೂಡ ಜೋರಾಗಿದೆ. ಎಲ್ಲಾ ಸಚಿವರ ಮೌಲ್ಯಮಾಪನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದಾಗಿದೆ. ಸಮರ್ಪಕವಾಗಿ ಕೆಲಸ ಮಾಡಿದ ಸಚಿವರನ್ನ ಸಂಪುಟದಿಂದ ತೆಗೆಯಲೆಂದೇ ಈ ಮೌಲ್ಯಮಾಪನವನ್ನು ಹೈಕಮಾಂಡ್ ಮಾಡ್ತಿದೆ ಎನ್ನಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಟರ್ಮ್ ನಿಗದಿ ಮಾಡಿದ್ರು ಅವರಿಂದ ರಾಜೀನಾಮೆ ಕೊಡಿಸೋಷ್ಟರಲ್ಲಿ ನಮಗೆ ಸಾಕಾಗಿರುತ್ತೆ. ಇವಾಗ ಇದಕ್ಕೆಲ್ಲ 2.5 ವರ್ಷ ಅವಧಿಯನ್ನ ನಿಗದಿ ಮಾಡಿದ್ದೀವಿ. ನಾವು ಕೆಲ ಮಂತ್ರಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸ್ವಲ್ಪ ಇದು ಚರ್ಚೆ ಆಗ್ತಿದ್ದ ಹಾಗೆ ಯೂಟರ್ನ್ ಹೊಡೆದ್ರು. ಇದನ್ನ ಹೇಳಿದ್ದು ನಿಗಮ ಮಂಡಳಿ ಅಧ್ಯಕ್ಷರನ್ನ ಉದ್ದೇಶಿಸಿ ಅಂತ ಸ್ಪಷ್ಟನೆ ಕೊಟ್ಟರು. ಇದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ, ಈ ಮಧ್ಯೆ ನಾನು 2ನೇ ಬಾರಿ ಸಿಎಂ ಆಗಿರೋದು ಕೆಲವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ಅವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು. ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನಾನು ಆಲ್ ಬೋರ್ಡ್ ಚೇರ್ಮನ್ಸು ಎಲ್ಲ ಬಿಟ್ಕೊಡ್ಬೇಕು. ಅದಕ್ಕೆ ಮುಂಚಿತವಾಗಿ ಅವ್ರಿಗೆಲ್ಲ ನಾವು ಇಂಡಿಕೇಶನ್ ಕೊಟ್ಟಿದ್ದೀವಿ. ಅದು ಗೊತ್ತಿಲ್ಲ, ನಾವು ಪೇಪರ್ದಲ್ಲಿ ನೋಡಿದ್ವಿ. ಇವತ್ತು ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರಂತೆ. ಡಿಸಿಎಂ ಅವರು ಒಂದು ಭಾಷಣದಲ್ಲಿ ಒಂದು ಮಾತಾಡಿದ್ರು ಸರ್. ಈಗ ಕೆಲವು ಸಚಿವರಿಗೂ ಕೂಡ ಈ ತರದ ಅವಧಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ಸಿಗ್ತಾರ, ಅದು ನಮಗೆ. 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಅದರಿಂದ ಕೆಲವರು ಹೊಟ್ಟೆ ಉರಿ ಬೇರೆ ತಡ್ಕೊಳ್ಳಕ್ಕಾಗ್ತಾ ಇಲ್ಲ. ನೀವೆಲ್ಲ ನಮ್ಮ ಜೊತೆ ರಾಜಕಾರಣನೇ ಹಂಗೆ ಸಾರ್. 2ನೇ ಸರಿ ಆದಾಗ ಹೊಟ್ಟೆ ಹೊರ್ಕತ್ತೀರಿ, 3ನೇ ಸರಿ ಮೋದಿ ಆದರೆ ಯಾರೋ ಹೊಟ್ಟೆ ಹೊರ್ಕತ್ತಾರೆ. ರಾಜಕಾರಣನೇ ಹಾಗೆ, ಹೊಟ್ಟೆ ಉರಿತಾ ಇರುತ್ತೆ. ಹೊಟ್ಟೆ ಉರಿಯುವವರೇ ಇಲ್ಲದಿದ್ದರೆ ರಾಜಕಾರಣವಾದರೂ ಏಕಿರುತ್ತೆ? ಮತ್ತೆ ಹೊಟ್ಟೆ ಉರ್ಕೊಳ್ಳೋರು ಇರೋದ್ರಿಂದಾನೇ ರಾಜಕಾರಣ ಇರೋದು. ದುರಾಸೆ, ಹೊಟ್ಟೆ ಉರಿದುಕೊಳ್ಳುವುದು, ಪಿತೂರಿ, ದಗಾಕೋರ್ತನ, ಭ್ರಷ್ಟತನ, ಇವೆಲ್ಲ ಇದ್ರೆ ರಾಜಕಾರಣ. ಇಲ್ಲದ್ರೆ ರಾಜಕಾರಣಕ್ಕೆ ಏನು ಮೌಲ್ಯ ಇರುತ್ತೆ? ಎಲ್ಲ ಆಫೀಸರ್ಗಳ ಹತ್ರ ಬೆಳಗ್ಗೆ ಬರೋದು, ನಂದು ಟೈಮ್ ಆಯ್ತಲ್ಲ, ನಂದು 4 years ಆಯ್ತು, ನಾನು ಹೊರಡ್ಲ, ನೆಕ್ಸ್ಟ್ ಟರ್ಮಲ್ಲಿ ಬೇರೆಯವ್ರು ಬರ್ತಾರೆ ಅಂತ ಹೋಗೋದು ಆಗಿದ್ದಿದ್ರೆ ಅಲ್ಲ, ಕಾಂಪಿಟೇಷನ್ ರಾಜಕಾರಣ ಯಾಕೆ ಇರ್ತಿತ್ತು? ಅದರಿಂದ ಡಿ ಕೆ ಶಿವಕುಮಾರ್ ಹೇಳಿರೋದು ಸರಿ. ಅಷ್ಟು ಸುಲಭ ಅಲ್ಲ ರಾಜೀನಾಮೆಗಳು ತಗೋತಾರೆ ಒಂದು 4 ಜನದ ಯಾರದ್ದು. ಅಲ್ಟಿಮೇಟ್ಲಿ ಅದು ಯಾರದ್ದು ಅಂದರೆ ಅವ್ರಿಗೆ ಅಳಕ್ಕೆ ಯಾರೂ ಇರಲ್ಲ, ಅವರು ತಗೋತಾರೆ. ಈಗ ಗವಿಯಪ್ಪ ಅವ್ರದ್ದಾಯ್ತಲ್ಲ, ಯಾರ್ದೋ ಅಳಕ್ಕೆ ಯಾರು ಇಲ್ಲದೆ ಇದ್ದವ್ರದ್ದು ಒಂದು 4 ಜನ ತಗೋತಾರತ್ಲ ಕಡೆಗೆ. ಇಲ್ಲದೆ ಇದ್ದವ್ರದ್ದು ಎಲ್ಲಿ ತಗೊಳಕ್ಕಾಗತ್ತೆ? ಈಗ ಕೆಲಸ ಮಾಡದೇ ಇದ್ದವರು ಅಂತಿರೋ ಯಾರೋ ಸ್ವಲ್ಪ ಪವರ್ಫುಲ್ ಆಗಿರೋರನ್ನ ಟಚ್ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಇಲ್ಲ, ಅರಗಿಸ್ಕೊಳಕ್ಕಾಗಲ್ಲ. ಹಾಗೆ ಇದುವೇ ಗವಿಯಪ್ಪ ತಗಲ್ಕೊಂಡ್ರು. ಸ್ವಲ್ಪ ಸ್ಟ್ರಾಂಗ್ ಮ್ಯಾನ್ ಯಾರೊಬ್ಬ ಮಾತಾಡಿದ್ದಿದ್ರೆ ಅದು ಕರೆದು ಮಾತಾಡೋಣ ಇರಿ. ಅವರು ಸ್ವಲ್ಪ ತಪ್ಪು ಅರ್ಥ ಮಾಡ್ಕೊಂಡಿದ್ರು. ನಾವು ಅವ್ರಿಗೆಲ್ಲ ಡೀಟೇಲ್ ಕೊಡ್ತೀವಿ, ನಾವು ಮಾತಾಡ್ಕೋತೀವಿ. ಅದೇನ್ರಿ ಅವ್ರ ಭಾವನೆ ಹೇಳ್ತಿದಾರ ಅಷ್ಟೇ, ಏನಿದೆ ಅದ್ರಲ್ಲಿ? ಈಗ ನಿಲ್ಲಿಸ್ಬಿಡ್ತೀವಾ? ವೈಯಕ್ತಿಕ ಬಿಡಿ, ಕರೆಕ್ಟ್, ಅಷ್ಟೇ. ಮುಂದಕ್ಕೆ ಹೋಗೋಣ. ಇನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಕಿದ ಪ್ರಚಂಡ ಜಯ ಕಷ್ಟ ಕಾಂಗ್ರೆಸ್ಗೆ. ಅದನ್ನು ಅರಗಿಸ್ಕೊಳ್ಳೋಕ್ಕೆ ನ್ಯಾಚುರಲಿ ಯಾರಿಗಾದರೂ ಕಷ್ಟ. ಹಾಗಾಗಿ ಅವರು ಯಾವ ಮಾರ್ಗ ಹುಡುಕಿದ್ದಾರೆ? ಯಾರು ಒಬ್ರನ್ನ ಬೈಬೇಕು. ಯಾರನ್ನು ಬೈಯೋಣ? ಈಗ ಖರ್ಗೆ ಅವರು ನಾನೇ ಜವಾಬ್ದಾರಿ ತಗೊಳ್ರಿ, ನಾನು ರಾಜೀನಾಮೆ ಕಡೆಗಿಂತ ಅವ್ರು ಹೋಗ್ಬೇಕತ್ತ ಕಡೆಗೆ, ಹೋಗೋಕ್ಕಾಗಲ್ಲ. ಇನ್ನು ರಾಹುಲ್ ಗಾಂಧಿ ಅವ್ರಿಗೆ ಅಂಟಿಸ್ಬೇಕು ಅದನ್ನು ತಗೊಂಡೋಗಿ. ರಾಹುಲ್ ಗಾಂಧಿಗೆ ಅಂಟಿಸೋದು ಹೆಂಗೆ? ಅಧ್ಯಕ್ಷರು ಅವರು ಅಲ್ಲ. ಆಮೇಲೆ ರಾಹುಲ್ ಗಾಂಧಿಗೆ ಯಾವುದೂ ಅಂಟಿಸೋಂಗಿಲ್ಲ, ಯಾರೂ ಯಾವ ಚುನಾವಣೆ ಸೋಲು ಯಾವುದೂ ಅಂಟಿಸೋಂಗಿಲ್ಲ. ಗೆಲುವು ಮಾತ್ರ ಅಂಟಿಸ್ಬೇಕು ಅವ್ರಿಗೆ. ಸೋಲೆಲ್ಲ ಅಂಟಿಸೋಂಗಿಲ್ಲ ಆ ಕುಟುಂಬಕ್ಕೆ. ನೀವು ಯಾರು ಗೆಲುವನ್ನು ಅಂಟಿಸ್ಬೇಕು ಅವ್ರಿಗೆ. ಅವ್ರದ್ದು ಇರುತ್ತೋ ಇಲ್ವೋ ಪಾತ್ರ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಿಸಿದ್ದು? ರಾಹುಲ್ ಗಾಂಧಿ. ಅಷ್ಟೇ, ಮುಗೀತು ಕತೆ. ಹಂಗೆ ಅಂಟಿಸ್ಬೋದು. ಹಾಗಾಗಿ ಈಗ ಅವರು ಚುನಾವಣೆ ಮತಯಂತ್ರ ಬೇಡ, ಬ್ಯಾಲೆಟ್ ಪೇಪರ್ ಬೇಕು, ಚುನಾವಣೆ ಪೇಪರ್ ಪದ್ಧತಿಗೆ ಬರಬೇಕು ನಾವು ವಾಪಸ್ ಅಂತೆಲ್ಲ ಹೇಳಿದ್ದಾರೆ ಖರ್ಗೆ ಅವರು.
ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಬಂದಿತ್ತು ಇವತ್ತು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಯಾರು ತಮಿಳ್ನಾಡಿನವ್ರು, ತೆಲಂಗಾಣನವ್ರು ಯಾರು ಹಾಕಿದ್ರು, KA ಪೌಲ್ ಅಂತ. ಇದು ದೇಶಾದ್ಯಂತ EVM ರದ್ದು ಮಾಡಿ ಬ್ಯಾಲೆಟ್ ಪೇಪರ್ ಇಡಿ ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಆಯ್ತು ರೀ, ಭಾಳ ಸಂತೋಷ ನೀವು ಹೇಳ್ತಿರೋದು, ಬಟ್ ನಾವು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀವಿ, ಒಂದು ಎರಡನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಕೇಳಿದ್ರು. ನೀವು ಗೆದ್ದರೆ EVM ಮೋಸ ಅಲ್ಲ, ನೀವು ಸೋತ್ರೆ EVM ಮೋಸ. ಹಿಂದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸೋತಾಗ ಇದೆಲ್ಲ EVM ಅಂದರು. ಈಗ ಮೊನ್ನೆ ಗೆದ್ದಾಗ ಟಾಕೇ ಇಲ್ಲ. ಅದೇ ಜಗನ್ ರೆಡ್ಡಿ ಹಿಂದೆ ಗೆದ್ದಿದ್ದಾಗ ಚಂದ್ರಬಾಬು ಮೇಲೆ ಟಾಕೇ ಇರಲಿಲ್ಲ. ಈಗ ಮೊನ್ನೆ ಸೋತ ತಕ್ಷಣ ಎಲ್ಲ EVM. ಹೌದು. ಇದು ಹೀಗೆ. ಆಲ್ ರೈಟ್, ಬ್ಯಾಲೆಟ್ ಪೇಪರ್ ಅಂತಂದ ತಕ್ಷಣ ಅಕ್ರಮ ನಿಲ್ಲತ್ತೆ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಹಿಡ್ಕೊಂಡು ಜಾಡಿಸ್ಬಿಟ್ಟು ಅರ್ಜಿನ ವಜಾ ಮಾಡಿ ಕಳಿಸಿದೆ. ಡಾಕ್ಟರ್ ಪರಮೇಶ್ವರ್ ಅವರೇನೋ ಆಲೋಚನೆಯಲ್ಲಿ ಇದ್ದಂಗಿತ್ತು. ಹ್ಞೂ ಸರ್. ಡಾಕ್ಟ್ರೇ, ಯಾವತ್ತು ಹೋಗ್ತೀರಿ ಸುಪ್ರೀಂ ಕೋರ್ಟ್ಗೆ? ನಿಮ್ಮ ಹೆಸರಲ್ಲೇ ಹೋಗಿ ಅರ್ಜಿ ತಗೊಂಡು. ಹಾಂ, ಅಲ್ಲೂ ಒಂದ್ಸರಿ ಕೇಳಿಸ್ಕೊಳ್ಳಿ. ಇದೊಂದು ವಿಚಿತ್ರವಾದ ಆರ್ಗ್ಯುಮೆಂಟ್ ನಡೀತಿದೆ ಈ ದೇಶದಲ್ಲಿ. ನನಗಾಗದೇ ಇದ್ದಾಗ ಇಲ್ಲ, ನಾನಿದ್ರೆ ಸಂವಿಧಾನ, ನಾನು ಇಲ್ದಿದ್ರೆ ಸಂವಿಧಾನನೇ ಇಲ್ಲ, ನಾನಿದ್ರೆ ಬ್ಯಾಲೆಟ್ ಪೇಪರು, ನಾನು ಇಲ್ದಿದ್ರೆ ಬ್ಯಾಲೆಟ್ ಪೇಪರೇ ಅಲ್ಲ, ಅದು ಚುನಾವಣೆನೇ ಅಲ್ಲ. ಈ ರಬ್ಬಿಶ್ ಆರ್ಗ್ಯುಮೆಂಟ್ಗಳಿಂದ ಪ್ರಯೋಜನ ಇಲ್ಲ. EVM ಧೋಕಾ ಮೆಷಿನ್ ಅದು ಅನ್ನೋದೇ ಆದರೆ ಅದನ್ನು ಬೇಸಿಕಲಿ ಪ್ರೂವ್ ಮಾಡೋಕ್ಕೋಸ್ಕರನಾದರೂ ಏನಾದರೂ ಬೇಕೇ ಬೇಕು. ಒಂದು ವೇಳೆ ಮಾಡಿದ್ರೆ ಪರ್ಫೆಕ್ಟ್, ನನ್ನ ಪ್ರಕಾರ ತಪ್ಪಲ್ಲ ಅದು. ಆಗ್ತಿರ್ಬೋದು. ಬ್ಯಾಲೆಟ್ ಪೇಪರ್ ಸರಿ ಅಂತನ್ನೋ ಜನ 2004, 2009, 2014ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ UPA ನಲ್ಲಿ ನೇತೃತ್ವದಲ್ಲಿ ಸರ್ಕಾರ ಮಾಡ್ತಲ್ಲ, ಆಗ ಯಾವುದ್ರಲ್ಲಿ ಗೆದ್ದಿದ್ರಿ? ಯಾವ ಬ್ಯಾಲೆಟಲ್ಲಿ ಗೆದ್ದಿದ್ರಿ? ಆಗಲೂ EVM ಅಲ್ಲೇ ಗೆದ್ದಿದ್ದು ನೀವು. ಈಗ ಮೊನ್ನೆ ಗುಲ್ಬರ್ಗಾ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರು ಅಳಿಯ ಗೆದ್ರಲ್ಲ, ಎಸ್, ಅಲ್ಲಿ ಯಾಕಾಗಲಿಲ್ಲ EVM ಅಂದರೆ ಮೋದಿ ಅನುಕಂಪ ತೋರಿಸ್ಬಿಟ್ರ? ಅದನ್ನು ಪಾಪ ಖರ್ಗೆ ಸೋಲ್ಸ್ಬಿಟ್ಟಿದ್ವಿ, ಈಗ ಅವ್ರು ಅಳಿಯಂಗೂ ಅದೇ ಮಾಡೋದು ಬೇಡಪ್ಪ, ಅವ್ರೊಬ್ಬರನ್ನ ಗೆಲ್ಲಿಸ್ಕೊಂಬಿಡಿ ಅಂತ ಹೇಳ್ಬಿಟ್ರಾ? ಪರಮೇಶ್ವರ್ ಅವರು ಅದನ್ನೇ ಹೇಳ್ತಾರೆ ಸರ್, ಒಂದೊಂದು ಕಡೆಯಲ್ಲಿ ಒಂದೊಂದು ಥರ ಪ್ಯಾಟ್ರನ್ ಸೆಟ್ ಮಾಡಿ. ಅದೇ ಹೇಳಿದ್ದು, ಹಂಗಂತ ಕೊಟ್ಟರು. ಇಲ್ಲಿ ವಯನಾಡಲ್ಲಿ ಆಕೆಗೆ ಅವಮಾನ ಮಾಡ್ಬಿಡೋಣ ಅಂತ ಕಮ್ಯುನಿಸ್ಟ್ ಯಾಕೆ ಗೆಲ್ಸಲ್ಲ? ಇಲ್ಲ, ಅಲ್ಲಿ ಅವಮಾನ ಮಾಡಬಾರ್ದು, ಆಕೆ ಗೆಲ್ಲಬೇಕು, ಹಂಗೆ ಮಾಡಿದ್ರ ಯಾವ ಆರ್ಗ್ಯುಮೆಂಟ್ಸ್ ಇದು? ಅದಕ್ಕೊಂದು ಬೇಸ್ ಬೇಕು. ಮಾಡ್ತಿದ್ದಾರೆ ಅನ್ನೋದಿದ್ರೆ ಅದಕ್ಕೊಂದು ಏನಾದ್ರು ಒಂದು ದಾಖಲೆ ಬೇಕು. ಏನು ಆಲ್ರೆಡಿ ಬ್ಯಾಲೆಟ್ ಸರಿ ಅನ್ನೋದಿದ್ರೆ, ಇದೇ ಡಾಕ್ಟರ್ ಪರಮೇಶ್ವರ್ ಯಾವತ್ತೊಂದಿನ ಪಬ್ಲಿಕ್ ಮೀಟಿಂಗಲ್ಲಿ ಸ್ಪೀಚಲ್ಲಿ ಮಾತಾಡ್ತಾ ಇದ್ದಾಗ ತುಮಕೂರಲ್ಲೋ ಎಲ್ಲ ಹೇಳಿದ್ರಲ್ಲ, ನಿನಗೆ ಗೊತ್ತಲ್ಲಪ್ಪ, ಎಲ್ಲ ಗೊತ್ತು ನಿಮಗೆಲ್ಲ, ಅವಾಗ ಅವ್ನು ಹೆಂಗೆ ಒತ್ಕೋತಿದ್ದ, ಇವ್ನು ಹೆಂಗೆ ಒತ್ಕೋತಿದ್ದ ಅಂತ ನೀವೇ ಹೇಳಿದ್ದಲ್ಲ ಡಾಕ್ಟ್ರೇ. ಇನ್ನೊಂದ್ಸರಿ ರಿಪೀಟ್ ಮಾಡಿಸ್ಲಾ? ಹುಡುಕ್ಬಿಟ್ಟದು ಎಲ್ಲಿದೆ ಬೈಟು? ನೆನಪು ಮಾಡಿಸ್ಬೇಕಾ? ಈಗ ನಾವು ಕೇಳೋದು, ನೀವು ಹಿಂದಿಂದ ಯಾರೇ ಬ್ಯಾಲೆಟಲ್ಲಿ ಮಾತಾಡ್ತಾರೋ ಅವ್ರಿಗೆ ನೀವು ಒತ್ಕೋತಿರ್ಲಿಲ್ಲ ಅಂತ ಗ್ಯಾರಂಟಿ ಏನು? ಹೆಂಗೆ ನಂಬೋದು ಅದು ನಂಗಾರೆ? ಹಾಗಾಗಿ ಇಫ್ ದಿಸ್ ಆರ್ಗ್ಯುಮೆಂಟ್ ಹ್ಯಾಸ್ ಟು ಎಂಡ್, EVMದು, somebody will have to convincingly prove it is hackable. ಇಲ್ಲದೆ ಇದ್ದರೆ ನಗೆಪಾಟ್ಲಿಗೀಡಾಗ್ತೀರಿ, ಜೋಕರಿಶ್ ಆಗ್ತಾ ಇದ್ದೀರಿ ಬರ್ತಾ ಬರ್ತಾ ಈ ವಿಚಾರದಲ್ಲಿ. ಇವ್ರು ಹೇಳೋಕ್ಕೂ ಮುಂಚೆ ಜನನೇ ಹೇಳಿರ್ತಾರೆ.